ಆಕ್ರೋಶ, ಅರೆಬೆತ್ತಲೆ ಪ್ರತಿಭಟನೆ. ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಸರ್ಕಾರ ಕಾಲಹರಣ ಮಾಡುತ್ತಿದೆ. ರಾಜ್ಯ ಸರ್ಕಾರಕ್ಕೆ 15 ದಿನ ಗಡುವು ನೀಡಿದ ಹೋರಾಟಗಾರರು ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ. ಸಿದ್ದರಾಮಯ್ಯನವರ, ನಿಮಗೆ ಇದು ಅನ್ಯಾಯ ಎನಿಸುತ್ತಿಲ್ಲವಾ? 30 ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದರೂ ಆಗುತ್ತಿಲ್ಲ. ನ್ಯಾಯಾಲಯ ಆದೇಶ ಜಾರಿ ಮಾಡಲು ನಿನಗೆ ಎಷ್ಟು ವರ್ಷ ಬೇಕು ಎಂದು ಏಕವಚನದಲ್ಲಿ ಅಸಮಾಧಾನ ಹೊರಹಾಕಿದ ಮುಖಂಡರು ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಆಕ್ರೋಶ. ಬೈಕ್ ರ್ಯಾಲಿ ಮುಖಾಂತರ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ. ಕಾಂಗ್ರೆಸ್ ಸರ್ಕಾರದ ಭಿಕ್ಷೆಯಲ್ಲ, ಸುಪ್ರೀಂ ಕೋರ್ಟ್ ಆದೇಶ 15 ದಿನದಲ್ಲಿ ಆಗದಿದ್ದರೆ 15 ಲಕ್ಷ ಜನರಿಂದ ಬೆಂಗಳೂರು ಮುತ್ತಿಗೆ ಎಚ್ಚರಿಕೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಕಳೆದ 1 ವರ್ಷದ ಹಿಂದೆ ರಾಜ್ಯ ಸರ್ಕಾರಗಳು ಎಂಪಿಎಲ್ ತಗೊಂಡು ಒಳ ಮೀಸಲಾತಿಯನ್ನ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಕೊಟ್ಟ ನಂತರ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ ಮಲ್ಲಿಕಾರ್ಜುನ್ ಅವರ ಮಾತನ್ನು ಲೆಕ್ಕಿಸಿದೆ. ಅಲ್ಲಿರ್ತಕ್ಕಂಥ ಬಾಧಿಯರಿಗೆ ಸಾಮಾಜಿಕ ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಚಂದ್ರಬಾಬು ನಾಯ್ಡು ಮೊದಲೇ ಒಳ ಮೀಸಲಾತಿಯನ್ನ ಮಾಡಿ ನಮ್ಮ ಸಾವಿರಾರು ಮಾದಿಗ ಜನಾಂಗಕ್ಕೆ ಉದ್ಯೋಗ ಕೊಟ್ಟಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಕೂಡ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಿತು. ಆದ್ರೆ ಕಾಂಗ್ರೆಸ್ ಸರ್ಕಾರ ನೇತೃತ್ವದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಏನು ಮಾತೆತ್ತರೆ, ನಾನು ಸಾಮಾಜಿಕ ಅಧಿಕಾರ, ನಾನು ದೇವರಾಜನ ಅರಸು ನಂತರ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯ, ನೀನು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ತಕ್ಷಣ ನೀನು ಹೇಳಿದಿ ನೀನು ನಾನು ಸಾಮಾಜಿಕ ನ್ಯಾಯದ ಅಧಿಕಾರನಾಗಿದ್ದೀನಿ, ನಾನು ಒಳ ಮೀಸಲಾತಿಯನ್ನು ಕೊಡ್ತೀನಿ, ಮಾದಿಗರಿಗೆ ನ್ಯಾಯ ಕೊಡ್ತೀನಿ, ಎಲ್ಲ 101 ಜಾತಿಗಳಿಗೆ ನ್ಯಾಯ ಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿದೆ. 1 ವರ್ಷ ಆಯ್ತು ಸಿದ್ದರಾಮಯ್ಯ, 1 ವರ್ಷ ಆಯ್ತು. ಇದುವರೆಗೂ ಕೂಡ ನಾಚಿಕೆಗೇಡು ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಇಟ್ಕೊಂಡು ಚುನಾವಣೆಯಲ್ಲಿ ನಮ್ಮ ಓಟುಗಳನ್ನು ಹಾಕಿಕೊಂಡು ಅಧಿಕಾರಕ್ಕೆ ಬಂದ್ರಿ. ಮಾದಿಗರ ಓಟಿನಿಂದ ಅಧಿಕಾರ ಬಂದಿರತಕ್ಕಂಥ ನೀವು ಮಾದಿಗರಿಗೆ ಇವತ್ತು ಕಡೆಗಣಿಸ್ತಾ ಇದ್ರಿ. ಇದು ನಮ್ಮ ಎಚ್ಚರಿಕೆಯ ಕಡೆಯ ಎಚ್ಚರಿಕೆ. ನಾವಿವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಜನಾಕ್ರೋಶ ನಮ್ಮ ಹರೆಬೆತ್ತಲೆಯಾಗಿ ನಾವು ನಿಮಗೆ ಧ್ವನಿಯನ್ನು ಎಚ್ಚುತ್ತಾ ಇದ್ದೀವಿ. ನೀವು ಏನು 15 ದಿನ ಒಳಗಡೆ ಈ ಒಳ ಮೀಸಲಾತಿಯನ್ನ ಸಂಪುಟ ಸಭೆಯಲ್ಲಿಟ್ಟು
ಜಾರಿಗೆ ಮಾಡಲಿಲ್ಲ ಅಂತಂದ್ರೆ ಇಡೀ ಬೆಂಗಳೂರನ್ನ ಮುತ್ತಿಗೆ ಆಗ್ತಕ್ಕಂಥ ಸಮಯ ಕಳೆದ 15 ದಿನಗಳಿಂದ ನಾವು ಚರ್ಚೆ ಮಾಡಿ ನಮ್ಮ ರಾಜ್ಯ ನಾಯಕರುಗಳ ಹಲವಾರು ಜನ ಇವತ್ತು ಮಾದಿಗ ದಂಡೋರ MRHS ಐಕ್ಯ ಹೋರಾಟ ಸಮಿತಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಎಲ್ಲ ನಾಯಕರು ಮಾದಿಗರು ನಾವು ಸಭೆಗಳನ್ನ ಮಾಡಿದ್ವಿ. ನೀವು 15 ದಿನ ಟೈಮ್ ಕೊಡ್ತಾ ಇದ್ರಿ ಸಿದ್ದರಾಮಯ್ಯ, ಮಾದಿಗೊಬ್ಬ ಮಲ್ಲಿಕಾರ್ಜುನ ಖರ್ಗೆ, ದಯವಿಟ್ಟು ನೀವು ಇದಕ್ಕೆ ಏನಾದರೂ ಸಮ್ಮತಿ ಸೂಚಿಸಿದ್ರೆ ನಾವು 15 ದಿನಗಳ ನಂತರ ಬೆಂಗಳೂರು ಹಿಂದೆಂದೂ ಕಾಣದಂತ ಜನರನ್ನ ನಾವು ಸೇರಿಸ್ತೀವಿ. ಮಾದಿಗರ ಆಕ್ರೋಶ ಸುಮಾರು 10 ರಿಂದ 15 ಲಕ್ಷ ಜನ ಈ ಬೆಂಗಳೂರನ್ನ ಮುತ್ತಿಗೆ ಹಾಕಿ ಒಂದು ಗಾಳಿ ಸಂಚರಿಸಲಾದಂತ ಶಕ್ತಿ ನಾವು ತೋರಿಸ್ತೀವಿ. ಈ ನಿಟ್ಟಿನಲ್ಲಿ ಇವತ್ತು ಒಂದು ಸಾಂಕೇತಿಕವಾಗಿ ಜಿಲ್ಲಾ ಕೇಂದ್ರಗಳನ್ನು ಮಾಡ್ತಾ ಇದ್ವಿ. ನಮ್ಮ ಶಕ್ತಿ, ನಮ್ಮ ನಾಯಕರುಗಳ ಉತ್ಸಾಹ, ನಮ್ಮ ಕಾರ್ಯಕರ್ತರ ಉತ್ಸಾಹ ಸರ್ಕಾರಕ್ಕೆ ಇವತ್ತು ಏನಾದ್ರು ಕ್ಷೇತ್ರದಾಗ ಮಾಡ್ಬೇಕಂತಂದ್ರೆ ಇವತ್ತೇ ಒಂದು 10 ಬಸ್ಗಳನ್ನು ನಾವು ಸುಡಬಹುದು. ಆ ಕರ್ತವ್ಯ ನಮ್ದಲ್ಲ, ಆ ಕೆಲಸ ನಮ್ದಲ್ಲ. ನಾವು ಸರ್ಕಾರ ಕಿವಿಗೊಟ್ಟಿರ್ತಕ್ಕಂಥ ಸರ್ಕಾರ, ಕಿವುಡಾಗಿರ್ತಕ್ಕಂಥ ಸರ್ಕಾರ, ಮೂಕಾಗಿರ್ತಕ್ಕಂಥ ಸರ್ಕಾರಕ್ಕೆ ನಮ್ಮ ಧ್ವನಿಯ ಮೂಲಕ ಎಚ್ಚರಿಕೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಮಹಂತ ಶಿವಯೋಗಿ ಶರಣರು ಜೋಳಿಗೆ ಹಿಡಿದು ಸಂಚರಿಸಿ ಜನರನ್ನು ವ್ಯಸನ ಮುಕ್ತರನ್ನಾಗಿಸಲು ಜನರ ಚಟುವಟಿಕೆಗಳನ್ನು ತಮ್ಮ ಜೋಳಿಗೆಯಲ್ಲಿ ಆರಿಸಿಕೊಂಡು ಅವರಿಂದ ಪ್ರಮಾಣ ಮಾಡಿಸಿಕೊಂಡು ದುಷ್ಟಾಟಗಳನ್ನು ಬಿಡಿಸುವ ಕೆಲಸ ಮಾಡಿದರು. ಯುವಕರು ಅವರ ಮಾರ್ಗದರ್ಶನ ಅನುಸರಿಸಿಕೊಂಡು ಇಂದಿನಿಂದ ದುಷ್ಟಾಟಗಳಿಗೆ ಬಲಿಯಾಗದೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕು ಎಂದು ತಹಶೀಲ್ದಾರ್ ಸುರೇಶ್ ವರ್ಮಾ ಹೇಳಿದರು. ಅವರಿಂದು ನಗರದ SKES ಪ್ಯಾರಾಮೆಡಿಕಲ್ ಸಭಾಂಗಣದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ಬೆಂಗಳೂರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ SKES ಪ್ಯಾರಾಮೆಡಿಕಲ್ ಶಿಕ್ಷಣ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮದಿನದ ಅಂಗವಾಗಿ ವ್ಯಸನ ಮುಕ್ತ ದಿನಾಚರಣೆ ಹಾಗೂ ವಿಚಾರ ಸಂಕಿರಣ ಪ್ರಬಂಧ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಮಹಂತ ಶಿವಯೋಗಿಗಳ ಜನ್ಮದಿನವನ್ನು ವ್ಯಸನ ಮುಕ್ತರನ್ನಾಗಿ ಆಚರಣೆ ಮಾಡಲಾಗುತ್ತಿದೆ ಮತ್ತು ಮಹಂತ ಶಿವಯೋಗಿಗಳು ಜನರನ್ನು ವ್ಯಸನ ಮುಕ್ತರನ್ನಾಗಿಸಲು ಶ್ರಮಿಸಿದ್ದಾರೆ. ಅನೇಕ ಶರಣರು ಸಮಾಜದಲ್ಲಿನ ಪಿಡುಗುಗಳನ್ನು ಹೋಗಲಾಡಿಸಲು ಮತ್ತು ಸಮಾಜವನ್ನು ತಿದ್ದಿ ಸುಧಾರಣೆ ಮಾಡುವ ಕೆಲಸ ಮಾಡುತ್ತಿದ್ದರು ಎಂದು ತಿಳಿಸಿದರು. ವ್ಯಸನಗಳಾದರೆ ಕುಟುಂಬದ ಆರ್ಥಿಕತೆ ಕಡಿಮೆಯಾಗಿ ದಿವಾಳಿಯಾಗುತ್ತೀರಿ. ದುಷ್ಟಾಟಗಳಿಗೆ ದಾಸರಾದರೆ ಸಮಾಜಕ್ಕೆ ಮತ್ತು ತಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ನಮ್ಮ ಹಿರಿಯರು ಯಾವುದೇ ವ್ಯಸನಗಳಿಗೆ ದಾಸರಾಗದೆ 70 ವರ್ಷಗಳ ಕಾಲ ಜೀವಿಸುತ್ತಿದ್ದರು. ಜೊತೆಗೆ ತಮ್ಮ ಮುಖ ಲಕ್ಷಣದಲ್ಲಿ 20 ವರ್ಷದಂತೆ ಕಾಣುತ್ತಿದ್ದರು. ಆದರೆ ಇಂದಿನ ಯುವಕರು ಮದ್ಯಪಾನ, ಗುಟ್ಕಾ, ಸಿಗರೇಟ್ ಮತ್ತು ಗಾಂಜೆಗಳಿಗೆ ಮುಕ್ತರಾಗಿ 20 ವರ್ಷದ ಯುವಕರು 70 ವರ್ಷದಂತೆ ಕಾಣುತ್ತಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮ ಅತ್ಯಂತ ಮಹತ್ವದು, ಅತ್ಯಂತ ಪಾವಿತ್ರ್ಯದು, ಅತ್ಯಂತ ಪ್ರಮುಖದು. ಇಂಥ ಕಾರ್ಯಕ್ರಮವನ್ನು ಜಿಲ್ಲಾ ಆಡಳಿತದ ಪರವಾಗಿ ಅದು ನಮ್ಮ SKE ಪ್ಯಾರಾಮೆಡಿಕಲ್ ಕಾಲೇಜ್ ನಡೀತದಂದ್ರೆ ಇದು ತುಂಬ ತಾವು ಅದೃಷ್ಟ ಮಾಡಿರಿ. ಪ್ರಿನ್ಸಿಪಾಲ್ ಒಳ್ಳೆ ಅವಕಾಶ. ಈ ಕಾರ್ಯಕ್ರಮವನ್ನು ಪೂರ್ವ ನಿಗದಿಯಾದಂತೆ ರಂಗಮಂದಿರದಲ್ಲಿ ಮಾಡಬೇಕಾಗಿತ್ತು. ಬಹಳಷ್ಟು ಜನ ವಿದ್ಯಾರ್ಥಿಗಳು ಬರಲಾಗಲಿ ನೇರವಾಗಿ ಅದು ಪ್ಯಾರಾಮೆಡಿಕಲ್ ಓದುವಂಥ ವಿದ್ಯಾರ್ಥಿಗಳಿಗೆ ಪೂರಕ ಆಗಲಿ, ಹೆಲ್ಪ್ ಆಗಲಿ. ಜೊತೆಗೆ ಈ ವ್ಯಸನ ಮುಕ್ತ ವಿಚಾರಗಳನ್ನು ಡಾಕ್ಟರ್ ಮಹಾಂತ ಶಿವಾಚಾರ್ಯಗಳ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ತಲುಪಬೇಕನ್ನಂಥ ವಿವಿಧ ಪರಿಣಿತರು ಈ ವೇದಿಕೆಯನ್ನು ತಂದು ಅವರ ವಿಚಾರಗಳನ್ನು ಜೊತೆಗೆ ಮನುಕುಲಕ್ಕೆ ಒಳ್ಳೆಯದಾಗುವಂಥ ವಿಚಾರಗಳನ್ನು ಇವತ್ತಿನ ದಿನ ವಿಚಾರ ಸಂಕಿರಣವನ್ನು ನಿಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದೆ. ದಯವಿಟ್ಟು ವಿದ್ಯಾರ್ಥಿಗಳು ಯಾರೂ ಕೂಡ ಗದ್ದಲ ಮಾಡದೆ ಶಾಂತಿ ರೀತಿಯಾಗಿ ಇವತ್ತಿನ ವಿಚಾರಗೋಷ್ಠಿಯಲ್ಲಿ ಮಹಾನ್ ತಪಸ್ವಿ ಶ್ರೀ ಮಹಾಂತ ಶಿವಾಚಾರ್ಯರ ಆದರ್ಶ ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಮನೆಯಿಂದ ಬರುವಾಗ, ಅದು ಆಗಸ್ಟ್ 1 ಬರುವಾಗ ಹೆಂಗೆ ಬಂದಿರೋ ಗೊತ್ತಿಲ್ಲ, ಇವತ್ತಿನ ದಿನದ ವಿಚಾರಗಳನ್ನು, ನಮ್ಮ ಉಪನ್ಯಾಸಕರ ವಿಚಾರಗಳನ್ನು, ಆರೋಗ್ಯ ಇಲಾಖೆ ವಿಚಾರಗಳನ್ನು, ಮಹಾಂತ ಶಿವಾಚಾರ್ಯರ ವಿಚಾರಗಳನ್ನು ನಿಮ್ಮ ಕಿವಿಗಳಿಗೆ ಮೆದುಳಿಗೆ ತಲುಪಿಸಿ ನಿಮ್ಮ ಮನ ಪರಿವರ್ತನೆಯಾಗಿ ಮನೆಗೆ ಹೋದ ನಂತರ ವ್ಯಸನ ಮುಕ್ತ ವ್ಯಕ್ತಿಯಾಗಿ ಹೋಗ್ಬೇಕು.
ಇವತ್ತು ತಾವುಗಳು ಏನು ಮಾಡಿದ್ರಿ, ಪ್ರತಿಜ್ಞೆ ವಿಧಿ ಮಾಡಿದ್ರಿ. ಆ ಪ್ರತಿಜ್ಞೆ ವಿಧಿ ಪೂರಕವಾದಂಥ ಕೆಲವೊಂದು ವಿಚಾರಗಳನ್ನು ನಮ್ಮ ಉಪನ್ಯಾಸಕರು, ವೇದಿಕೆ ಮೇಲಿರುವಂಥ ಗಣ್ಯರು ತಮಗೆ ಪ್ರತಿಯೊಂದನ್ನು ಚೆನ್ನಾಗಿ ತಿಳಿಸ್ತಾರೆ. ಇವತ್ತು ಇಂಥ ಕಾರ್ಯಕ್ರಮಕ್ಕೆ ನನಗೆ ಕರೆಸಿ, ವೇದಿಕೆ ಕರೆಸಿ ಉದ್ಘಾಟನೆ ಮಾಡಿದ್ದು ನನ್ನ ಹೆಮ್ಮೆಯ ವಿಷಯ. ನಾನು ಅತ್ಯಂತ ಖುಷಿಯಿಂದ, ಅದು ವಿಶೇಷವಾಗಿ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ದಿವಸ ಅವರನ್ನು ಪೂಜೆ ಮಾಡಿದ್ದು ನಾವು ಪುಣ್ಯ ಅಂತ ಹೇಳಬೇಕು. ಯಾಕಂದರೆ ಈ ನಮ್ಮ ಇತಿಹಾಸದಲ್ಲಿ ಅನೇಕ ಮಹಾಂತರು, ಅನೇಕ ಶರಣರು ಸಮಾಜವನ್ನು ತಿದ್ದುವಂಥದ್ದು, ಸಮಾಜವನ್ನು ಸುಧಾರಿಸುವಂಥದ್ದು, ವ್ಯಕ್ತಿ ದುಶ್ಚಟಕ್ಕೆ ಬಲಿಯಾದ ನಂತರ ಅವನಿಗೆ ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂಥದ್ದು, ಇಂಥ ಕಾರ್ಯಕ್ರಮ ಮಾಡೋದ್ರ ಮೂಲಕ ಅವರಲ್ಲಿರುವಂಥ ಮೌಢ್ಯತೆಯನ್ನು ತಿದ್ದಿ ಅವರು ಸುಖ ಜೀವನ ಮಾಡಬೇಕು, ಸುಖ ನೆಮ್ಮದಿಯಾಗಿರಬೇಕು ಅನ್ನುವಂಥ ಮಾರ್ಗದರ್ಶನ ಮಾಡಿದಂಥ ಅನೇಕ ಸ್ವಾಮಿಗಳಿದ್ದಾರೆ. ಅದರಲ್ಲಿ ನಮ್ಮ ಡಾಕ್ಟರ್ ಮಹಾಂತ ಶಿವಯೋಗಿ ಸ್ವಾಮಿಗಳು ವಿಶೇಷ ಸ್ವಾಮಿಗಳಂತ ಕರೀತಾ ಇದ್ದೀನಿ. ಯಾಕಂದರೆ ಒಬ್ಬ ಕವಿಯನ್ನು ಕೇಳ್ತಾನ, ಜಗವೆಲ್ಲ ನಗುತ್ತಿರಲಿ ಜಗದ ನೋವು ನನಗಿರಲಿ ಅಂತ. ಜಗವೆಲ್ಲ ನಗುತ್ತಿರಲಿ ಜಗದ ನೋವು ನನಗಿರಲಿ ಅಂತ. ಅದೇ ಥರ ನಮ್ಮ ಡಾಕ್ಟರ್ ಮಹಾಂತ ಶಿವಯೋಗಿಗಳು ಈ ಸಮಾಜದಲ್ಲಿ ಏನು ದುಶ್ಚಟಕ್ಕೆ ಬಲಿಯಾಗಿ ಕೌಟುಂಬಿಕ ಕಲಹಗಳಿಂದ ಸಾವಿರಾರು ವಿದ್ಯಾರ್ಥಿಗಳು, ಸಾವಿರಾರು ವ್ಯಕ್ತಿಗಳು ಈ ದುಶ್ಚಟಕ್ಕೆ ಬಲಿಯಾಗಿ ತಮ್ಮ ಸಂಸಾರವನ್ನು ಹಾಳು ಮಾಡಿಕೊಂಡಿದ್ದಾರೆ, ಆರ್ಥಿಕವಾಗಿ ದಿವಾಳಿಯಾಗಿದ್ದಾರೆ, ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ, ಜೊತೆಗೆ ರಾಜ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಅತ್ಯಂತ ಈ ವ್ಯಸನ ಈ ಸಮಾಜಕ್ಕೆ, ತನ್ನ ಸಂಸಾರಕ್ಕೆ ಅತ್ಯಂತ ಮಾರಕವಾದದ್ದು. ವಿಶೇಷವಾಗಿ ತನ್ನ ದೇಹಕ್ಕೆ, ತನ್ನ ವಿಚಾರ ಶಕ್ತಿಗೆ ಮಾರಕವಾದಂಥ ವ್ಯಸನಗಳನ್ನು ನಾವು ಮುಕ್ತ ಮಾಡಬೇಕು. ಚರಿತೆಯ ಬಗ್ಗೆ ಕೆಲವೇ ನಿಮಿಷಗಳಲ್ಲಿ ಮಾತಾಡ್ತಾ ಅದರ ಜೊತೆಗೆ ಈ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಅವ್ರು ಯಾಕೆ ಪ್ರಯತ್ನ ಪಟ್ಟರು ಅಂತ ತಿಳ್ಕೊಳ್ಳೋಕ್ಕೆ ನಾವು ಒಂದು ಕೆಲವು ನಿಮಿಷಗಳನ್ನು ಮೀಸಲಿಡೋಣ. ಮೊಟ್ಟ ಮೊದಲನೇದಾಗಿ ನಮ್ಮ ಮಹಾಂತ ಸ್ವಾಮೀಜಿಯವರು, ಅವರಿಗೆ ನಮಸ್ಕರಿಸುತ್ತಾ ನಾನು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಅವರು ಹುಟ್ಟಿರ್ತಕ್ಕಂತಹ ಹಳೆಯ ಬಿಜಾಪುರ ಜಿಲ್ಲೆ, ಈಗಿನ ಬಾಗಲಕೋಟೆ ಜಿಲ್ಲೆಯ ದೇವರ ಹಿಪ್ಪರಿಗೆಯಲ್ಲಿ 1930 ಆಗಸ್ಟ್ 1ನೇ ತಾರೀಕಿದಂದು. ನಂತರ ಅದೇ ಜಿಲ್ಲೆಯ ಇಲಕಲ್ಲ ಸಂಸ್ಥಾನ ಮಠದ 19ನೇ ಪೀಠಾಧಿಪತಿಯಾಗಿ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥದ್ದು 1970ನೇ ಇಸ್ವಿಯಲ್ಲಿ. ಅವಾಗಿನ್ನೂ ನಾನು ಹುಟ್ಟಿರಲಿಲ್ಲ, ತಾವಂತೂ ಹುಟ್ಟಿರ್ಲಿಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಹಿರಿಯರು ಯಾರಾದರೂ ಇದ್ದರೆ ಹುಟ್ಟಿರಬಹುದು. ಸೊ 1970ರಲ್ಲಿ ಪೀಠಾಲಂಕಾರ ಮಾಡಿರ್ತಕ್ಕಂಥ ಸ್ವಾಮೀಜಿಯವರು 1975ರಿಂದನೇ ಆ ಒಂದು ಪೀಠದ ಮೂಲಕ ಚಳುವಳಿಯನ್ನೇ ಪ್ರಾರಂಭ ಮಾಡಿದರು. ಮೋಸ್ಟ್ ಆಫ್ ದಿ ಸ್ವಾಮೀಜಿ, ಅದು ಆಧುನಿಕ ಸ್ವಾಮೀಜಿಗಳನ್ನ ನಾವು ನೋಡ್ತಾ ಇದ್ರೆ ಏನಾಗುತ್ತೆ ಅಂದರೆ, ಆ ಜೋಳಿಗೆ ಇಟ್ಕೊಂಡಿರ್ತಾರೆ, ಜೋಳಿಗೆ ತೊಗೊಂಡೋಗಿ ಮನೆಗೆ ಹೋಗಿದ್ರೆ ಯಾರು ಏನು ಕೊಡ್ತಾರೋ, ಯಾರು ಇವತ್ತು ಏನು ಹಾಕ್ತಾರೋ, ಯಾರು ಬೆಳ್ಳಿ ಹಾಕ್ತಾರೋ, ಯಾರು ಬಂಗಾರ ಹಾಕ್ತಾರೋ, ಒಡವೆ ಹಾಕ್ತಾರೋ, ವಸ್ತ್ರ ಹಾಕ್ತಾರೋ ಅಂತ ಕಾಯ್ತಾ ಇರ್ತಾರೆ. ಆದರೆ ಮಹಾಂತ ಸ್ವಾಮೀಜಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದದ್ದು ಜನಸಾಮಾನ್ಯರಲ್ಲಿ ಇರ್ತಕ್ಕಂತಹ ದುಶ್ಚಟಗಳನ್ನು ಅವರು ಜೋಳಿಗೆಗೆ ಹಾಕಲಿಕ್ಕೆ. ಅದಕ್ಕಂತಾನೆ ಅವರು ಕರೆದಿದ್ದು ಅದನ್ನು ಜೋಳಿಗೆ, ಮಹಾಂತ ಜೋಳಿಗೆ ಅಭಿಯಾನ. ಮಹಾಂತ ಜೋಳಿಗೆ ಅಭಿಯಾನ ಅವರು ಮಾಡಿರ್ತಕ್ಕಂಥದ್ದು ಕೇವಲ ಇಲಕಲ್ಲು, ಬಾಗಲಕೋಟು, ಬಿಜಾಪುರ, ಕರ್ನಾಟಕ, ಭಾರತ ಮಾತ್ರ ಅಲ್ಲ, ಇಂಗ್ಲೆಂಡ್ ಪರದೇಶದಲ್ಲಿಯೂ ಕೂಡ, ಇಂಗ್ಲೆಂಡ್ನಲ್ಲಿಯೂ ಕೂಡ ಈ ಒಂದು ಜೋಳಿಗೆ ಅಭಿಯಾನವನ್ನು ಅವರು ಮಾಡಿದ್ರು. ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲೇ ಅದನ್ನು ಅವ್ರು ಮಾಡಬೇಕಾದ್ರೆ ಈ ಒಂದು ವ್ಯಸನದ ಬಗ್ಗೆ ಅವರು ಎಷ್ಟು ತಿಳ್ಕೊಂಡಿದ್ರು ಅನ್ನೋದನ್ನು ನಾವು ಇಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಅದರಿಂದ ಏನೆಲ್ಲ ತೊಂದರೆ ಆಗಬಹುದು ಅಂತಕ್ಕಂಥದ್ದನ್ನು ಅವರು ಈಗಾಗಲೇ ಯಾವ ರೀತಿ ಗ್ರಹಿಸಿದ್ರು. ಅವರು 1970ನೇ ಇಸ್ವಿಯಲ್ಲಿ ಅವರು ಯಾವ ರೀತಿ ಗ್ರಹಿಸಿದ್ರು, ಏನಾಯಿತು, ಯಾಕೆ ಅವರು ಅದ್ರ ಕಡೆ ಅಷ್ಟೊಂದು ಒಲವು ಕೊಟ್ಟರು ಅಂತ ಕೇಳೋದಾದರೆ, ಯಾವುದೇ ಒಂದು ರಾಷ್ಟ್ರವನ್ನು ನೀವು ಸರ್ವನಾಶ ಮಾಡಬೇಕು ಅಥವಾ ನಿರ್ನಾಮ ಮಾಡಬೇಕಂದ್ರೆ ಈಗಿನ ಥರ ಬಾಂಬ್ ಹಾಕೋದು ಬೇಕಾಗಿಲ್ಲ, ಬಾಂಬ್ ಬ್ಲಾಸ್ಟ್ ಮಾಡೋದು ಬೇಕಾಗಿಲ್ಲ, ವಿಮಾನ ರಾಕೆಟ್ ಉಡಾವಣೆ ಮಾಡಿ ಇನ್ನೇನಾದರೂ ಮಾಡೋದು ಬೇಕಾಗಿಲ್ಲ, ಯಾವುದೇ ಒಂದು ಕಾಯಿಲೆಯನ್ನು ತಂದುಬಿಟ್ಟು ವೈರಸ್ಗಳನ್ನು ಬಿಡೋದು ಬೇಕಾಗಿಲ್ಲ. ಕೇವಲ ಮದ್ಯ ಮತ್ತು ಮಾದಕ ವಸ್ತುಗಳು ಏನಿದಾವಲ್ಲ, ಈ ಒಂದು ಮದ್ಯ ಮತ್ತು ಮಾದಕ ವಸ್ತುಗಳನ್ನು ಕಳ್ಳ ಸಾಗಣೆಯ ಮೂಲಕ ಆ ಒಂದು ದೇಶಕ್ಕೆ, ಯಾವ ದೇಶಕ್ಕೆ ನೀವು ಸರ್ವನಾಶ ಮಾಡ್ಬೇಕಂತೀರಿ ಆ ದೇಶದ ಒಳಗಡೆ ಕಳ್ಳ ಸಾಗಣೆ ಮೂಲಕ ಕಳಿಸಿ ಅಲ್ಲಿ ಇರ್ತಕ್ಕಂತಹ ಯುವ ಜನತೆ, ಎಸ್ಪೆಷಲಿ ವಿದ್ಯಾರ್ಥಿಗಳು, ಯುವಕರು,
ನೌಕರರು ಇನ್ನಿತರ ಯಾವುದೇ ಕೆಲಸದಲ್ಲಿರ್ತಕ್ಕಂಥ ಯುವ ಜನತೆಗೆ ಕೈಗೆ ಮುಟ್ಟೋ ಹಾಗೆ ಅವರು ಆ ಒಂದು ಚಟಕ್ಕೆ ಬಲಿಯಾಗೋ ರೀತಿಯಾಗಿ ನೋಡ್ಕೊಂಡ್ಬಿಟ್ರೆ ಸಾಕು, ನಮಗೆ ಬಾಂಬ್ ಗಿಂಬು ಬೇಕಾಗಿದೆ. ಸಿಟಿ ಕ್ಲಬ್ ಹೆಸಿಹೆಬಿ ಕಾನೂನು ಮಹಾವಿದ್ಯಾಲಯ, ವೀರ ಸವರ್ಕರ್ ಯೂತ್ ಅಸೋಸಿಯೇಷನ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ದಿ ವಿಜಯ್ ರೆಡ್ಡಿ ಅವರ 4ನೇ ಪುಣ್ಯತಿಥಿಯ ಸ್ಮರಣಾರ್ಥ ದಿನಾಂಕ 3ರಂದು ನಗರದ ಹೆಸಿಹೆಬಿ ಕಾನೂನು ಮಹಾವಿದ್ಯಾಲಯ ಸಭಾಂಗಣದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯದರ್ಶಿ ಎಂ ವಿಜಯ್ ಕುಮಾರ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಕ್ತದಾನ ಶಿಬಿರದ ಮುಖ್ಯ ಅತಿಥಿಗಳಾಗಿ ಮಹಾನಗರ ಪಾಲಿಕೆ ಮಹಾಪೌರರು ಡಾಕ್ಟರ್ ಸಜೀದ್ ಸಮೀರ್, ತಾರನಾಥ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ಪವನ್ ಕುಮಾರ್ ಸುಕಾನಿ, ಎನ್ ಶಂಕರಪ್ಪ, ಕಾಂಗ್ರೆಸ್ ಯುವ ಮುಖಂಡರು ರವಿ ಬೋಸರಾಜು, ಅಂಬಾಪತಿ ಪಾಟೀಲ್, ವಿಜಯ್ ಕುಮಾರ್ ಪಾಟೀಲ್ ವಕೀಲರು, ನಂದಾಪುರ ಶ್ರೀನಿವಾಸ, ಮೃತ್ಯುಂಜಯ ವ್ಯಾಸನೂರು, ಅಮಿತ್ ಲೋಡ ಹಾಗೂ ಪದ್ಮಾಜೆ ಪ್ರಾಂಶುಪಾಲರು ಭಾಗವಹಿಸಲಿದ್ದಾರೆ ಎಂದರು. 4ನೇ ವರ್ಷ ವಿಜಯ್ ರೆಡ್ಡಿ ಅವರ ನೆನಪಿನಲ್ಲಿ ಬ್ಲಡ್ ಕ್ಯಾಂಪ್ ನಾವು ಸಿಟಿ ವತಿಯಿಂದ ಆಮೇಲೆ 4 ಇವರಿಗಿಂತ ಆಯೋಜನೆ ಮಾಡಲಾಗ್ತಿದೆ. ಇದು 4ನೇ ವರ್ಷ. ಇದು ವಿಜಯ್ ರೆಡ್ಡಿ ಬಗ್ಗೆ ಹೇಳಬೇಕಾದ್ರೆ ಒಳ್ಳೆ ನಮ್ಮ ರಾಯಚೂರು ಕ್ಲಬ್ಬಿನ ಒಳ್ಳೆ ಕ್ರೀಡಾಪಟು ಅನ್ಬೋದು, ಅನುಭವ ಆಟಗಾರ ಮತ್ತು 2 ವರ್ಷ ಯೂನಿವರ್ಸಿಟಿ ಆಗಿ ರಾಯಚೂರು ಯೂನಿವರ್ಸಿಟಿಗೆ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅವ್ರದ್ದು LUD ಕಾಲೇಜ್ ಸ್ಟಡೀಸಲ್ಲೂ ಆಮೇಲೆ ಸ್ಪೋರ್ಟ್ಸಲ್ಲೂ ಎಲ್ಲ ಪ್ರತಿಭಾವಂತ ಹುಡುಗ ಇದ್ದ. ಸೊ 19 ವರ್ಷದಲ್ಲಿ ನಾವು ನಮ್ಮ ಕ್ಲಬ್ಬಿಂದ ಕಳ್ಕೊಂಡಿದ್ವಿ ಅವ್ರ ಹುಡುಗ. ತುಂಬ ಬೇಜಾರಾಗಿದೆ. ಸೊ ಇದರಿಂದ ಈ ವರ್ಷ 4ನೇ ವರ್ಷ ಬ್ಲಡ್ ಕ್ಯಾಂಪನ್ನು ಮಾಡಲಾಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತರಿಗೆ ಹೇಳೋದಷ್ಟೇ, ಎಲ್ಲರೂ ನಿಮ್ಮ ಸಹಕಾರ ಇರಲಿ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಾಜಿದ್ ಸಮೀರ್, ಮೇಯರ್ ಮಹಾನಗರ ಪಾಲಿಕೆ ರಾಯಚೂರು, ಮತ್ತು ಶ್ರೀ ಪವನ್ ಕುಮಾರ್ ಸುಕಾನಿ, ಉಪಾಧ್ಯಕ್ಷರು ತಾರನಾಥ ಶಿಕ್ಷಣ ಸಂಸ್ಥೆ, ಮತ್ತು ಶ್ರೀ ಎನ್ ಶಂಕರಪ್ಪ ಸರ್, ಮಾಜಿ MLC ರಾಯಚೂರು, ಮತ್ತು ಶ್ರೀ ರವಿ ಬೋಸರಾಜ್ ಸರ್, ಕಾಂಗ್ರೆಸ್ ಯುವ ಮುಖಂಡರು ರಾಯಚೂರು, ಮತ್ತು ಅಂಬಾಪತಿ ಪಾಟೀಲ್ ಸರ್, ತಾರನಾಥ ಶಿಕ್ಷಣ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ, ಮತ್ತು ವಿಜಯ್ ಕುಮಾರ್ ಪಾಟೀಲ್ ಸರ್, ವಕೀಲರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು, ಮತ್ತು ನಂದಾಪುರ ಶ್ರೀನಿವಾಸ್ ಸರ್, ಮೃತ್ಯುಂಜಯ ಸರ್, ಮತ್ತು ಅಮಿತ್ ಲೋಧ ಅವರು, ಪದ್ಮಾ ಮೇಡಮ್, ಮತ್ತು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯಾಗಿ ಶರಣ್ ರೆಡ್ಡಿ ಸರ್ ಅವರು ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ವಿಶೇಷತೆ ಏನಂದರೆ ನನಗೆ ಇನ್ನೊಂದು ಖುಷಿಯಾಗಿ ವಿಷಯ ಹೇಳಬೇಕಂದ್ರೆ ಮುಂದೆ ಈ ವರ್ಷ ನಮ್ಮ ರಾಯಚೂರು ಸಿಟಿ ಕ್ಲಬ್ಬಿಂದ ಮತ್ತು ನಮ್ಮ ರಾಯಚೂರು ನಗರದಿಂದ 5 ವಿದ್ಯಾರ್ಥಿಗಳು ನಮ್ಮ ಮಹಾರಾಜ ಟ್ರೋಫಿಗೆ ಆಯ್ಕೆ ಆಗಿದ್ದಾರೆ. ಮೊದಲನೇದಾಗಿ ವಿದ್ಯಾಧರ್ ಪಾಟೀಲ್ ಅವರು ಕಲ್ಯಾಣ ಬೆಂಗಳೂರು ಬ್ಲಾಸ್ಟರ್ಸ್, ಮತ್ತು ಮರಿಬಸವ ಶಿವಮೊಗ್ಗ ಲಯನ್ಸ್, ತಿಪ್ಪರಡ್ಡಿ ಮಂಗಳೂರು ಡ್ರ್ಯಾಗನ್ಸ್, ವಿಜಯರಾಜ್ ಹುಬ್ಳಿ ಟೈಗರ್ಸ್, ನಿರಂಜನ್ ನಾಯಕ್ ಕಲ್ಯಾಣಿ ಬೆಂಗಳೂರು ಟೈಗರ್ಸ್ಗೆ 5 ವಿದ್ಯಾರ್ಥಿಗಳು ನಮ್ಮ ಕ್ಲಬ್ಬಿಂದ ಆಯ್ಕೆ ಆಗಿದ್ದಾರೆ. ಇನ್ನೊಂದು ವಿಷಯ ಹೇಳೋದಂತೇಳಿದ್ರೆ ಸರ್, ಫಸ್ಟ್ ಟೈಮ್ ನಾವು ಡೊನೇಟ್ ಮಾಡಿದಾಗ ಈ ಒಂದು ರಕ್ತದಾನ ಶಿಬಿರ ಅನ್ಎಕ್ಸ್ಪೆಕ್ಟೆಡ್, ನಾವು ಅಷ್ಟು ಬರ್ತಾರೆ ಅಂತ ಯೋಚನೆ ಮಾಡಿದ್ದಿಲ್ಲ. 79 ಜನ ಬಂದು ಡೊನೇಟ್ ಮಾಡಿದ್ರು. ಸೆಕೆಂಡ್ ಮಾಡಬೇಕಾದ್ರೆ 50 ಆಯಿತು, ಥರ್ಡ್ ಮಾಡಬೇಕಾದ್ರೆ 54 ಆಯಿತು. ತಮ್ಮ ಸಹಕಾರದಿಂದ ಈ ವರ್ಷ ನಾವು ಜಾಸ್ತಿ ಅನ್ಕೊಳ್ತಿದ್ದೀವಿ. ತಾವು ಎಷ್ಟು ನಮಗೆ ಬೆಂಬಲ ನೀಡ್ತಾ ಇದ್ದೀವಿ ಸರ್. ಪ್ರತಿ ವರ್ಷ ನಮಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ತಾವು ಬೆಂಬಲ ನೀಡ್ತೀರಾ. ಈ ಒಂದು ಸ್ವಲ್ಪ ಯುವಕರಿಗೆ ನಾವು ಮನಸ್ಸು ಹೇಳಬೇಕಂತ ಒಂದು, ಯಾಕಂದರೆ ರಕ್ತದಾನ ಇದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ. ಅಂದರೆ ಜನರ ಜೀವ ಉಳಿಸುವ ಒಂದು ನಿಟ್ಟಿನಲ್ಲಿ ನಾವು ಇದನ್ನು ಮಾಡ್ತಾ ಇದ್ವಿ. ಇದು ಒಂದೇ ವರ್ಷ ಅಲ್ಲ ಸರ್, ಪ್ರತಿ ವರ್ಷ ನಾವು ಹೀಗೆ ನಾಟ್ ಓನ್ಲಿ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಬರೀ ಕ್ರಿಕೆಟ್ ಅಷ್ಟೇ ಅಲ್ಲ, ಈ ಸಮಾಜ ಸೇವೆಗಳನ್ನು ನಾವು ತೊಡಗ್ತಾ ಇದ್ದೀವಿ ಪ್ರತಿ ವರ್ಷ. ತಮಗೆಲ್ಲರೂ ಗೊತ್ತಿದೆ ಈಗಾಗಲೇ. ಸೊ ತಮ್ಮೆಲ್ಲರ ಸಹಕಾರದಿಂದ ಈ ವರ್ಷ ಇನ್ನೂ ಹೆಚ್ಚಿನವಾಗಿ ದಾನಿಗಳನ್ನು ನಾವು ವಹಿಸ್ತಾ ಇದ್ದೀವಿ. ದಯವಿಟ್ಟು ತಮ್ಮೆಲ್ಲರ ಸಹಕಾರ ನಮ್ಮಲ್ಲಿ ಬೇಕಂತ ನಾನು ಕೇಳ್ಕೊಂಡು ದೇವದುರ್ಗ ತಾಲೂಕಿನ ನೂತನ ಹರಕೇರ ತಾಲೂಕು ವ್ಯಾಪ್ತಿಗೆ ಒಳಪಡುವ ವಿವಿಧ ಗ್ರಾಮ ಪಂಚಾಯಿತಿಗಳ ಗ್ರಾಮಗಳನ್ನು ಕೈಬಿಟ್ಟು ಪುನಃ ದೇವದುರ್ಗ ತಾಲೂಕಿನಲ್ಲಿ ಮುಂದುವರಿಸುವಂತೆ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಶರಣಗೌಡ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ.
ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನೂತನ ಅರಕೇರ ತಾಲೂಕು ವ್ಯಾಪ್ತಿಯ ಬರುವ ವಿವಿಧ ಗ್ರಾಮಸ್ಥರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಪಂಚಾಯಿತಿಗೆ ಸಂಬಂಧಪಟ್ಟ ಕಾರ್ಯ ಮತ್ತು ಇನ್ನಿತರ ಮೂಲಭೂತ ಸೌಕರ್ಯಕ್ಕೆ ಅರಕೇರ ಹೋಗಬೇಕು. ಸಮಯಕ್ಕೆ ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ಇದೆ ಎಂದರು. ಹಿಂದಿನ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಮಾಜಿ ಶಾಸಕರು ಹೊಸ ತಾಲೂಕು ರಚನೆ ಮಾಡುವಾಗ ತಾಲೂಕಿನ ಜನರ ಅಭಿಪ್ರಾಯ ಮತ್ತು ಅವರ ಸಾಧಕ ಬಾಧಕ ಅರಿತುಕೊಳ್ಳದೆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ತಮ್ಮ ವಯಸ್ಸು ಇಚ್ಛೆಯಂತೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಮತ್ತು ಜಿಲ್ಲಾಧಿಕಾರಿಯ ಮೇಲೆ ಒತ್ತಡ ಹೇರಿ ಅವೈಜ್ಞಾನಿಕವಾಗಿ ತಾಲೂಕು ರಚನೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಇಲ್ಲ, ಯಾವುದೇ ರೀತಿಯಲ್ಲಿ ಕೂಡ ಜನಪ್ರಿಯ ಅವತ್ತೇ ಕೂಡ ಮಾಡಿದ್ರು. ಯಾರು ಕೂಡ ಅದು ಜನಗಳಿಗೆ ಮನ್ನಣೆ ಕೊಟ್ಟಿಲ್ಲ. ಅಧಿಕಾರಿಗಳಾಗಿ ಇವರು ಜಿಲ್ಲಾಧಿಕಾರಿ ನೂತನವಾಗಿ ರಚನೆಯಾದಂಥ ಅರಕೇರಿ ತಾಲೂಕು ಯಾವುದೇ ಜನಾಭಿಪ್ರಾಯ ತಗೊಳ್ಳದೆ ಮತ್ತು ಬೇಚಾರ ಹಳ್ಳಿಗಳನ್ನು ಜನವಸತಿ ಇರತಕ್ಕಂಥ ಹಳ್ಳಿಗಳನ್ನು ತೆಗೆದುಕೊಳ್ಳದೆ ಜನವಸತಿ ಇರಲಾರ್ದಂಥ ಹಳ್ಳಿಗಳನ್ನು ತೆಗೆದುಕೊಂಡು ಇವತ್ತು ಅವೈಜ್ಞಾನಿಕವಾಗಿ ಅರಕೇರಿ ತಾಲೂಕು ರಚನೆಯಾದಂಥದ್ದು. ಇದಕ್ಕೆ ನಮ್ಮ ಜನಾಭಿಪ್ರಾಯ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಈಗಾಗಲೇ 7 ಗ್ರಾಮ ಪಂಚಾಯಿತಿಗಳ ಒಂದು ಠರಾವು ಪಾಸ್ ಮಾಡಿದ್ದು, ಅದು ಎಲ್ಲ ಜನಪ್ರತಿನಿಧಿಗಳು ಜನರಿಂದ ಆಯ್ಕೆಯಾದಂಥ ಗ್ರಾಮ ಪಂಚಾಯಿತಿ ಸದಸ್ಯರು ಇವತ್ತು ಆ ಒಂದು ನಿರ್ಣಯವನ್ನು ತೆಗೆದುಕೊಂಡಂಥದ್ದು ಇರ್ತದೆ. ಜೊತೆಗೆ ಇವತ್ತು ದೇವದುರ್ಗ ತಾಲೂಕಿನ ಅತಿ ಲಾಸ್ಟ್ ಹಳ್ಳಿ ಅಂದರೆ ತಿಂತಿಳಿ ಬ್ರಿಡ್ಜಿನಲ್ಲಿರ್ತಕ್ಕಂಥ ಬಸಾಪುರ ಮತ್ತು ತಿಮ್ಮಾಪುರ ದೊಡ್ಡಿ, ಮೊದವಾಯಗಡ್ಡಿ ಇವೆಲ್ಲ ಬೇಚಾರ ಹಳ್ಳಿಗಳು, ಜನವಸತಿ ಇರಲಾರ್ದಂಥ ಹಳ್ಳಿಗಳು. ಇಂಥ ಹಳ್ಳಿಗಳನ್ನು ಅಲ್ಲಿಂದ ತೆಗೆದುಕೊಂಡು ಈ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ಯದ. ಸುಮಾರು 60 ಕಿಲೋಮೀಟರ್ ಇರತಕ್ಕಂಥ ಅರಕೇರಿ ತಾಲೂಕಿಗೆ ಇವತ್ತು ವಿದ್ಯಾರ್ಥಿಗಳು, ಮಕ್ಕಳು ವಿವಿಧ ಸರ್ಕಾರದ ಒಂದು ಸರ್ಟಿಫಿಕೇಟ್ಗಳನ್ನು ಪಡಿಬೇಕಾದ್ರೆ ಇವತ್ತು ಹೋಗೋದಕ್ಕೆ ಅನಾನುಕೂಲ ಐತಿ. ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಅಂಥ ಒಂದು ತಾಲೂಕನ್ನ ಇವತ್ತು ಜಾಲಹಳ್ಳಿ ಹೋಬಳಿ ಒಂದು ಗ್ರಾಮ, ಅದು ಹತ್ತಿರದಲ್ಲೇ ಐತಿ, ನಮಗೆ 5 ಕಿಲೋಮೀಟ್ರು. ಆ ಜಾಲಹಳ್ಳಿ ಗ್ರಾಮದಲ್ಲಿ ಇವತ್ತು 33 ಇದು ಗ್ರಾಮ ಪಂಚಾಯಿತಿ ಸದಸ್ಯರಿರ್ತಕ್ಕಂಥ ಒಂದು ಹಳ್ಳಿನ ತಾಲೂಕು ಮಾಡದೆ ಕೇವಲ 16 ಜನ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅರಕೇರಿನ ತಾಲೂಕು ಮಾಡಿದ್ದು ಇದು ಅವೈಜ್ಞಾನಿಕವಾಗಿ ಐತಿ. ಆ ಕಾರಣಕ್ಕೆ ನಾವು ಇದನ್ನು ಖಂಡಿಸ್ತೀವಿ. ನಾವು ಯಾವುದೇ ಕಾರಣಕ್ಕೆ ಅರಕೇರಿ ತಾಲೂಕು ಹೋಗೋದಕ್ಕೆ ನಮ್ಮ ಜನರ ಅಭಿಪ್ರಾಯ ಇಲ್ಲ. ಹಂಗಾಗಿ ನಾವು ದೇವದುರ್ಗ ತಾಲೂಕಿನಲ್ಲಿ ಅಖಂಡ ತಾಲೂಕಿನಲ್ಲಿ ಉಳಿಸ್ಬೇಕಂತ ಇವತ್ತು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಜನಾಭಿಪ್ರಾಯ ಬೇಕಲ್ಲ. ಯಾವುದೇ ಒಂದು ಕ್ಷೇತ್ರಗಳನ್ನು ಸೇರ್ಪಡೆ ಮಾಡಬೇಕಾದ್ರೆ ಜನಾಭಿಪ್ರಾಯ ಬೇಕು. ಇವತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕೆಲವೊಂದು ಹಳ್ಳಿ, ಬೆಳಗಾವಿ, ಅಲ್ಲಿರ್ತಕ್ಕಂಥ ಕೆಲವೊಂದು ಹಳ್ಳಿಗಳು ಇವತ್ತು ರೆಗ್ಯುಲೇಷನ್ ಮಾಡಿದ್ದೈತಿ, ನಾವು ಯಾವುದೇ ಕಾರಣಕ್ಕೆ ಬೆಳಗಾವಿ ಕರ್ನಾಟಕದಲ್ಲಿ ಇರ್ತೀವಿ ಅಂತ. ಅದು ಒಂದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕದು. ಅದನ್ನು ನಾವು ಕೇಳ್ತಕ್ಕಂಥದ್ದೈತಿ. ಇವತ್ತು ಜನಪ್ರತಿನಿಧಿಗಳು ಸಾರ್ವಜನಿಕರ ಒಂದು ಕುಂದುಕೊರತೆಗಳನ್ನು ಆಲಿಸಿ ಅವರ ಒಂದು ಅಭಿಪ್ರಾಯಗಳನ್ನು ತೆಗೆದುಕೊಂಡು ಒಂದು ಸಮಿತಿ ರಚನೆ ಮಾಡಿ ತಾಲೂಕು ರಚನೆ ಮಾಡಬೇಕಾಗಿತ್ತು. ಇವತ್ತು ಯಾವುದೇ ಒಂದು ಜನ ಅಭಿಪ್ರಾಯ ತಗೊಳ್ಳದೆ ತಾಲೂಕು ರಚನೆ ಮಾಡಿಕೊಂಡು ಸಮಿತಿ ರಚನೆ ಮಾಡದೆ ಇಲ್ಲಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿದ್ದು ಸರಿಯಾದ ಕ್ರಮವಲ್ಲ. ಅದನ್ನು ನಾವು ಖಂಡಿಸ್ತೀವಿ. ಹಂಗಾಗಿ ನಾವು ದೇವದುರ್ಗ ತಾಲೂಕಿನಲ್ಲಿ ಉಳಿಯೋದಕ್ಕೆ ನಮ್ಮ ಮನಸ್ಸೈತಿ. ಅದನ್ನು ಉಳಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ನನ್ನ ಹೆಸರು ಸಾವಣ್ಣ ಕಮಲ್ದಿನೀರು. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸೇವಾ ಸಮಿತಿ ವತಿಯಿಂದ ರಾಜ್ಯ ಮಟ್ಟದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅತ್ಯುತ್ತಮ ಪ್ರಶಸ್ತಿ ಹಾಗೂ 14ನೇ ವಾರ್ಷಿಕೋತ್ಸವ ಸಮಾರಂಭ ಆಗಸ್ಟ್ 3ರಂದು ನಗರದ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ನರಸಿಂಹಲು ಹೇಳಿದರು.
ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ಕಾರ್ಯಕ್ರಮವನ್ನು ರಾಜ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಉದ್ಘಾಟಿಸಲಿದ್ದಾರೆ. ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಮಹಾನಗರ ಪಾಲಿಕೆ ಮಹಾಪೌರರು ಸಜ್ಜಿ ಸಮೀರ್, ಬ್ರಹ್ಮಕುಮಾರಿ ಆಶ್ರಮದ ಸಂಚಾಲಕಿ ಸ್ಮಿತಾ ಹಕ್ಕ, ಸಾಯಿ ಕಿರಣ್ ಹಾದೋನಿ, ಪೊಲೀಸ್ ಉಮೇಶ್ ಕಂಬ್ಳೆ, ಲಕ್ಷ್ಮೀಕಾಂತ ರೆಡ್ಡಿ, ರಾಜಶೇಖರ್ ಸೌಕರ್, ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದರು. ಈ ಕಾರ್ಯಕ್ರಮ ಅಧ್ಯಕ್ಷತೆ ವಿಶ್ವನಾಥ ರೆಡ್ಡಿ ವಹಿಸಲಿದ್ದಾರೆ ಎಂದರು. ಬಾಲಕ ಇವತ್ತು ವೈಜ್ಞಾನಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅದ್ಭುತ ಸಾಧನೆಯನ್ನು ಮಾಡುವುದರ ಮೂಲಕ ಭಾರತ ದೇಶದ ಇತಿಹಾಸದ ಪುಟದಲ್ಲಿ ಸ್ಥಿರಸ್ಥಾಯಿಯಾಗಿ ಉಳಿದಿರತಕ್ಕಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಯಾವತ್ತಿನಿಯ ಯುವ ಸಮುದಾಯ ಕಳೆದ 14 ವರ್ಷಗಳಿಂದಲೂ ಸಹ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಪ್ರತಿ ವರ್ಷವೂ ಸಹ ಕಲಾಂ ಅವರ ಪುಣ್ಯ ಸ್ಮರಣೆಯ ಅಂಗವಾಗಿ ರಾಜ್ಯದ ವಿವಿಧ ಸಾಧಕರನ್ನು ಗುರುತಿಸಿ ಅವರಿಗೆ ರಾಜ್ಯ ಮಟ್ಟದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅತ್ಯುತ್ತಮ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸಹ ಮಾಡ್ತಾ ಇದೆ ಪ್ರತಿ ವರ್ಷ. ಅದೇ ರೀತಿ ಈ ವರ್ಷವೂ ಸಹ ದಿನಾಂಕ 3ನೇ ತಾರೀಕು ರಾಯಚೂರಿನ ರಂಗಮಂದಿರದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು 108,000 ದೇವರ ಸಂಸ್ಥಾನ ಕಿಲ್ಲೆಯ ಬೃಹನ್ಮಠ ರಾಯಚೂರು ಇವರು ವಹಿಸಲಿದ್ದಾರೆ. ಅದೇ ರೀತಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕರಾಗಿರ್ತಕ್ಕಂಥ DK ಸ್ಮಿತಾ ಹಕ್ಕನವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹಾಗೆಯೇ ಓಂ ಸಾಯಿ ದಹನ ಮಂದಿರದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಸಾಯಿ ಕಿರಣ್ ಹಾದೋನಿ ಗುರೂಜಿ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ NS ಬೋಸರಾಜ್ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಕರ್ನಾಟಕ ಸರ್ಕಾರ ಇವರು ಮತ್ತು ಜಾನಿಯಾ ಸಾಜಿದ್ ಸಮೀರ್ ಮಹಾಪೌರರು ಮಹಾನಗರ ಪಾಲಿಕೆ ಇವರು ಸಹ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಉಮೇಶ್ ಕಾಂಬ್ಳೆ ವೃತ್ತ ನಿರೀಕ್ಷಕರು ಸದರ್ ಬಜಾರ್ ಪೊಲೀಸ್ ಠಾಣೆ ಇವರು ಸಹ ಆಗಮಿಸಲಿದ್ದಾರೆ. ಅದೇ ರೀತಿ ಡಾಕ್ಟರ್ ಶ್ರೀಮತಿ ನಂದಿತಾ MN ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿಗಳು ಆರೋಗ್ಯ ಇಲಾಖೆ ರಾಯಚೂರು ಇವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಅದೇ ರೀತಿ ಶ್ರೀ ರಮಾಕಾಂತ್ AS ಪ್ರಧಾನ ಸಂಪಾದಕರು TV5 ಬೆಂಗಳೂರು ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾಗಿ ಯಾಪಂದಿನಿಯ ಊರಿನ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ರಾಸೇಕಪ್ಪ ಸಾವ್ಕಾರ್ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅದೇ ರೀತಿ ರೋಟರಿ ಅಸಿಸ್ಟೆಂಟ್ ಗವರ್ನರ್ ಮಹಾಲಕ್ಷ್ಮಿ ಜೋನ್ ರಾಯಚೂರಿನ ಇರ್ತಕ್ಕಂಥ ಶ್ರೀ K ಲಕ್ಷ್ಮೀಕಾಂತ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಅದೇ ರೀತಿ ಖಾಸಗಿ ಶಾಲಾ ಶಿಕ್ಷಕರ ಸಂಘದ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರವಿ ಗೋಣಾಳ್ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ವಿಶ್ವನಾಥ ರೆಡ್ಡಿ ಅವರು ವಹಿಸಿಕೊಳ್ಳಲಿದ್ದಾರೆ. ದಯವಿಟ್ಟು ಎಲ್ಲ ಪತ್ರಿಕಾ ಮಾಧ್ಯಮದವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಿವಿಧ ಸಾಧಕರಿಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಪ್ರಶಸ್ತಿ ಮತ್ತು ಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭವನ್ನು ರಾಯಚೂರಿನ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಧನ್ಯವಾದ.